aldehydes, ketones and carboxylic acids. We had discussed some questions. In this video we'll be continuing with those questions. Okay. Next, first question of this video. Consider the acidity of the carboxylic acids. Carboxylic acid kotara. Consider the acidity of carboxylic acids. pH COH ಅಂದ್ರೆ ಬೆಂಜಿನ್ ರಿಂಗ್ ಅದ್ರ ಜೋಡಿ COH ಅಂದ್ರೆ ಬೆಂಜೋಯಿಕ್ ಆಸಿಡ್ ಆಯ್ತು. ಇದೇನು ON2C6H4COH ಅಂದ್ರೆ ಏನು? ಆರ್ಥೋನೈಟ್ರೋ ಬೆಂಜೋಯಿಕ್ ಆಸಿಡ್. C6H4 ಯಾಕೆ? C6H6 ಅಂದ್ರೆ ಬೆಂಜಿನ್, ಎರಡು ಹೈಡ್ರೋಜನ್ ಹೋಗ್ಯಾವ. ಎರಡು ಹೈಡ್ರೋಜನ್ ಹೋದ್ರೆ ಒಂದು ಜಾಗದಾಗ COH ಬಂದೈತಿ, ಇನ್ನೊಂದು ಜಾಗದಾಗ NO2 ಬಂದೈತಿ. ಸೊ ಇದು ಆರ್ಥೋನೈಟ್ರೋ ಬೆಂಜೋಯಿಕ್ ಆಸಿಡ್, ಪ್ಯಾರಾನೈಟ್ರೋ ಬೆಂಜೋಯಿಕ್ ಆಸಿಡ್, ಮೆಟಾನೈಟ್ರೋ ಬೆಂಜೋಯಿಕ್ ಆಸಿಡ್. ಇದು ಬರೀ ಬೆಂಜೋಯಿಕ್ ಆಸಿಡ್. ಸೊ ಇವು ನಾಲ್ಕರದ್ದು ಅಸಿಡಿಟಿ ಕನ್ಸಿಡರ್ ಮಾಡಿರಿ. ಯಾವ್ದು ಆರ್ಡರ್ ಕರೆಕ್ಟ್? acidity order. Which of the following order is correct? These are the options. You think ಒಂದು ಬರೇ ಬೆಂಜೋಯಿಕ್ ಆಸಿಡ್, ಆರ್ಥೋನೈಟ್ರೋ ಬೆಂಜೋಯಿಕ್ ಆಸಿಡ್, ಪ್ಯಾರಾನೈಟ್ರೋ ಬೆಂಜೋಯಿಕ್. Okay, we'll look into the solution. ಇದು ಬೆಂಜೋಯಿಕ್ ಆಸಿಡ್, ಇದು ಆರ್ಥೋನೈಟ್ರೋ ಬೆಂಜೋಯಿಕ್ ಆಸಿಡ್, ಪ್ಯಾರಾನೈಟ್ರೋ ಬೆಂಜೋಯಿಕ್ ಆಸಿಡ್, ಮೆಟಾನೈಟ್ರೋ ಬೆಂಜೋಯಿಕ್ ಆಸಿಡ್. ಇವಾಗ ಮೋಸ್ಟ್ ಅಸಿಡಿಕ್ ಯಾವುದು, ಅದಕ್ಕಿಂತ ಕಡಿಮೆ ಯಾವುದು, ಅದಕ್ಕಿಂತ ಕಡಿಮೆ ಯಾವುದು ಅಂತ ಹಿಂಗೆ ಆರ್ಡರ್ ಹೇಳ್ಬೇಕು ನಾವು. ಆಸಿಡಿಕ್ ಸ್ಟ್ರೆಂತ್ ಅದ್ರ ಕಾಂಜುಗೇಟ್ ಬೇಸ್ ಸ್ಟೆಬಿಲಿಟಿ ಮೇಲೆ ಡಿಪೆಂಡ್ ಆಗ್ತೈತಿ ಅನ್ನೋದು ನಮಗೆ ಗೊತ್ತು. ಸೊ ಇದ್ರದ್ದು ಬೆಂಜೋಯಿಕ್ ಆಸಿಡ್ದು ಕಾಂಜುಗೇಟ್ ಬೇಸ್ ತೊಗೊಂಡಿನ. ಕಾಂಜುಗೇಟ್ ಆಸಿಡ್ ಬೇಸ್ ಪೇರ್ ಆರ್ ದೋಸ್ ವಿಚ್ ಡಿಫರ್ ಬೈ 1 H+. ಸೊ ಒಂದು H+ ಲೂಸ್ ಮಾಡ್ಕೊಂಡೈತಿ. ಆಸಿಡ್ ಅಂದರೆ ಒಂದು H+ ಲೂಸ್ ಮಾಡ್ಕೊತೈತಿ. H+ ಲೂಸ್ ಮಾಡ್ಕೊಂಡ್ರೆ ಹಿಂಗಾತು. ಇದು ಅದ್ರದ್ದು ಕಾಂಜುಗೇಟ್ ಬೇಸ್. ಇದ್ರ ಸ್ಟೆಬಿಲಿಟಿ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಈ ನೆಗೆಟಿವ್ ಚಾರ್ಜ್ ಏನಾಗುತ್ತಲ್ಲ ಇಲ್ಲಿದ್ದು, ಇದು ರೆಸೋನೆನ್ಸ್ ಸ್ಟೆಬಿಲೈಸ್ ಆಗಿಬಿಡ್ತೈತಿ. ರೆಸೋನೆನ್ಸ್ ಸ್ಟೆಬಿಲೈಸ್ ಆಗುತ್ತೆ, ಯಾಕಂದರೆ ಇದು ಬೆಂಜಿನ್ ರಿಂಗ್ ಐತಿ. ಇಲ್ಲಿ ಅಲ್ಟರ್ನೇಟ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಅದಾವೆ. ಸೊ ಇಲ್ಲೊಮ್ಮೆ ಬಂದು ಇಟ್ ಗೆಟ್ ಸ್ಟೆಬಿಲೈಸ್ಡ್. ಬಟ್ ಈ ಗ್ರೂಪ್ ಜೋಡಿ, ಈ ಬೆಂಜಿನ್ ರಿಂಗ್ ಜೋಡಿ ಇನ್ನೊಂದು ಏನಾರ ಇಲ್ಲ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ರೆ ಈ ನೆಗೆಟಿವ್ ಚಾರ್ಜ್ ಇನ್ನೂ ಸ್ಟೆಬಿಲೈಸ್ ಆಗುತ್ತೆ. ನೆಗೆಟಿವ್ ಚಾರ್ಜ್ ಇನ್ನೂ ಸ್ಟೆಬಿಲೈಸ್ ಆಯಿತು ಅಂದ್ರೆ ಕಾಂಜುಗೇಟ್ ಬೇಸ್ ಇನ್ನೂ ಜಾಸ್ತಿ ಸ್ಟೇಬಲ್ ಆಯ್ತು. ಕಾಂಜುಗೇಟ್ ಬೇಸ್ ಜಾಸ್ತಿ ಸ್ಟೇಬಲ್ ಅಂದ್ರೆ ಆಸಿಡ್ ವಿಲ್ ಬಿ ಮೋರ್ ಆಸಿಡಿಕ್. ಏನಿದ್ದಾಗ ಈ ರಿಂಗ್ ಜೋಡಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದಾಗ. ಆ್ಯಂಡ್ NO2 ಇಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಐತಿ, ಆದರೆ ಎಲ್ಲ ಕಡೆನೂ NO2 ಐತಿ 2, 3, 4 ಒಳಗೆ. ಅದ್ರದ್ದು ಐತಿ ಸೆಕೆಂಡ್ ಕಂಪೌಂಡ್ ಒಳಗದು ಆರ್ಥೋ ಪೊಸಿಷನ್ ಒಳಗೈತಿ, ಥರ್ಡ್ ಕಂಪೌಂಡ್ ಒಳಗೆ ಪ್ಯಾರಾ ಪೊಸಿಷನ್ ಒಳಗೈತಿ, ಥರ್ಡ್ ಕಂಪೌಂಡ್. ಫೋರ್ತ್ ಪೊಸಿಷನ್ ಒಳಗೆ ಮೆಟಾ ಪೊಸಿಷನ್ ಆಗೈತಿ. ಬೆಸ್ಟ್ ಎಲ್ಲಿದ್ರೆ ಈಗ ಈ ನೆಗೆಟಿವ್ ಚಾರ್ಜ್ ಹಿಂಗೆ ರೆಸೋನೆನ್ಸ್ ಆಗ್ತಿರ್ತೈತಿ, ಇದು ರಿಪೆಲ್ ಆಗಿ ಇದು ಇಲ್ಲೇ, ಆಮೇಲೆ ಇದು ಇಲ್ಲೇ ರೆಸೋನೆನ್ಸ್ ಸ್ಟೆಬಿಲೈಸ್ ಆಗಿಬಿಡ್ತೈತಿ. ಈಗ ಇಲ್ಲೇ NO2 ಇತ್ತಂದ್ರೆ ಈ ನೆಗೆಟಿವ್ ಚಾರ್ಜನ್ನು ಇಲ್ಲೇ ಎಲೆಕ್ಟ್ರಾನ್ ತೊಗೊಂಡ್ಬಿಡ್ತೈತೆ, ಅದು ವಿಡ್ರಾ ಮಾಡ್ಕೊಂಡ್ಬಿಡ್ತೈತಿ. ಸೊ ಆರ್ಥೋದಾಗಿದ್ದರೆ ಬೆಸ್ಟ್. ಆರ್ಥೋದಾಗಿದ್ದರೆ ಮೋಸ್ಟ್ ಸ್ಟೇಬಲ್ ಕಾಂಜುಗೇಟ್ ಬೇಸ್ ಅಂದರೆ ಮೋಸ್ಟ್ ಆಸಿಡಿಕ್. ಸೊ 2 ಈಸ್ ಗ್ರೇಟರ್, 2 ಈಸ್ ಹೈಯೆಸ್ಟ್ ಆಸಿಡಿಕ್. ನೆಕ್ಸ್ಟ್ ಆರ್ಥೋದು ಬಿಟ್ಟರೆ ಪ್ಯಾರಾ. ಸೊ 2 ಆಮೇಲೆ 3, ಆಮೇಲೆ ಮೆಟಾ ಯಾಕೆ ಲಾಸ್ಟ್ ಅಂದ್ರೆ, ಸೊ 2 ಈಸ್ ಗ್ರೇಟರ್ ದೆನ್ 3 ಈಸ್ ಗ್ರೇಟರ್ ದೆನ್ 4. ಇದಕ್ಕೆ ಮೆಟಾ ಲಾಸ್ಟಿಗೆ ಅಂದ್ರೆ ನಾವು ಡಿಸ್ಕಸ್ ಮಾಡಿವಿ. ಮೆಟಾ ಪೊಸಿಷನ್ನಾಗಿದ್ರೆ ಇಲ್ಲೇ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದರೆ ಯೂಸ್ ಇಲ್ಲ, ಬಿಕಾಸ್ ಚಾರ್ಜ್ ಇಲ್ಲಿ ಬರ್ತೈತಿ, ಇಲ್ಲಿಂದ ಇಲ್ಲಿ ಹೋಗ್ತೈತಿ, ಇಲ್ಲಿಂದ ಇಲ್ಲಿ ಹೋಗ್ತೈತಿ, ಇದು ಹಂಗೆ ಉಳ್ಕೊಂಡ್ಬಿಡ್ತೈತಿ. ಇಲ್ಲಿ ಮೆಟಾದಾಗ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ರೆ ಅಷ್ಟು ಯೂಸ್ ಆಗಂಗಿಲ್ಲ ಅನ್ನೋದು ನಾವು ಥಿಯರಿಯಾಗಿ ಡಿಸ್ಕಸ್ ಮಾಡಿವಿ. ಸೊ ಫಸ್ಟ್ ಆರ್ಥೋದಾಗ, ಆಮೇಲೆ ಪ್ಯಾರಾ, ಆಮೇಲೆ 1 ಅನ್ನೋಕ್ಕೆ ಬರೋಂಗಿಲ್ಲ, ಬಿಕಾಸ್ ಇಲ್ಲಿ ಐತಿ. ಓಕೆ, ಮೆಟಾ ಪೊಸಿಷನ್ ಆಗಿರ್ಬೋದು, ಯೂಸ್ ಆಗಲಾರ್ದು ಜಗದಾಗಿರ್ಬೋದು, ಬಟ್ ಐತಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಸೊ 2, 3, 4, 1. 2 greater than 3 greater than 4 greater than 1. 2 greater than 3 greater than 4 greater than 1. Option A. Okay.
Next question. Acetophenone, when reacted with a base C2H5ONA, yields a stable compound which has the structure. Acetophenone, when reacted with a base C2H5ONA, yields a stable compound which has the structure. ನಾಲ್ಕು ಆಪ್ಷನ್ ಅದಾವೆ ನೋಡ್ರಿ. ಅಸಿಟೋಫಿನೋನನ್ನು ಒಂದು ಬೇಸ್ ಜೋಡಿ ರಿಯಾಕ್ಟ್ ಮಾಡ್ತಾರಂತ. ಬೇಸ್ ಜೋಡಿ ರಿಯಾಕ್ಟ್ ಮಾಡಿದಾಗ ಒಂದು ಸ್ಟೇಬಲ್ ಕಾಂಪೌಂಡ್ ಬರ್ತೈತಂತ. ಆ ಸ್ಟೇಬಲ್ ಕಾಂಪೌಂಡ್ ಯಾವುದು? ಸ್ವಲ್ಪ ವಿಚಾರ ಮಾಡಿರಿ. ಇದು ಒಂದು ನೇಮ್ಡ್ ರಿಯಾಕ್ಷನ್. ಅಸಿಟೋಫಿನೋನ್ ಅಂದ್ಕೊಳ್ಳಿ ಫಸ್ಟ್ ನಿಮ್ಮ ತಲೆಗೆ ಬರೋಕೆ ಏನು? ಬೆಂಜಿನ್ ರಿಂಗ್ C ಡಬಲ್ ಬಾಂಡು CH3, ಬೆಂಜಿನ್ ರಿಂಗ್ ಜೋಡಿ C ಡಬಲ್ ಬಾಂಡು ಅದ್ರ ಜೋಡಿ CH3. ದಿಸ್ ಇಸ್ ಅಸಿಟೋಫಿನೋನ್. ಇದು ಬೇಸ್ ಜೋಡಿ ರಿಯಾಕ್ಟ್. ಇದು ಒಂದು ನೇಮ್ಡ್ ರಿಯಾಕ್ಷನ್. ಟ್ರೈ ಟು ರೀಕಾಲ್. ಇದು ಅಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್. ಅಲ್ಡಾಲ್ ಕಂಡೆನ್ಸೇಷನ್ ಅಂದರೆ ಒಂದು ಅಸಿಟೋಫಿನೋನ್ ಇನ್ನೊಂದು ಅಸಿಟೋಫಿನೋನ್ ಎರಡೂ ರಿಯಾಕ್ಟ್ ಆಗ್ತಾವೆ. ಎರಡು ಮಾಲಿಕ್ಯೂಲ್ಸ್ ಇದ್ರಾಗ ಒಂದು ಟೈಪ್ ಆಗುತ್ತೆ, ಇದ್ರಾಗ ಒಂದು ಟೈಪ್ ರಿಯಾಕ್ಟ್ ಆಗ್ತಾವೆ. ಆಮೇಲೆ ಎರಡೂ ಕಂಬೈನ್ ಆಗ್ತಾವೆ, ಎರಡು ಜಾಯಿನ್ ಆಗ್ತಾವೆ. ಒಂದು ಅಸಿಟೋಫಿನೋನ್ ಇನ್ನೊಂದು ಯಾವುದೋ ಕಂಪೌಂಡ್ ಜೋಡಿ ಮಾಡಿದರೆ ಅದು ಕ್ರಾಸ್ ಅಲ್ಡಾಲ್. ಅದ್ರ ಬಗ್ಗೆ ಮಾತಾಡೋದಿಲ್ಲ. ಅಸಿಟೋಫಿನೋನ್ ಒಂದು ಕಂಪೌಂಡ್ನಾಗ ಒಂದು ಆಗುತ್ತೆ, ಇನ್ನೊಂದು ಕಂಪೌಂಡ್ನಾಗ ಇನ್ನೊಂದು ಟೈಪ್ ಆಗುತ್ತೆ. ಎಲ್ಲ ಎಕ್ಸ್ಪ್ಲೈನ್ ನಾವು ಹಾಗೆ ಟ್ರೈಂಗ್ ಟು ನಿಮ್ಗೆ ಹೇಳಿ ಮೇಕ್ ಯು ರೀಕಾಲ್ ದ್ಯಾಟ್ ನಾವು ಒಂದು ಕಲ್ತೀವಿ ಥಿಯರಿ ಒಳಗೆ. ಸೊ ಅಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಆಗುತ್ತಿಲ್ಲ. ಅದು ನಂಗೆ ಹೆಂಗೆ ಗೊತ್ತದ ಅಲ್ಡಾಲ್ ಅಂದ್ಕೊಳ್ಳಿ. ಅಸಿಟೋಫಿನೋನ್ ಅಂದರೆ ಇಟ್ ಇಸ್ ಐದರ್ ಆಲ್ಡಿಹೈಡ್ ಆರ್ ಕೀಟೋನ್ ಅದು. ಅಸಿಟೋಫಿನೋನ್ ಅಂದ್ಕೊಳ್ಳಿ ಓಕೆ ಕೀಟೋನ್ ಇನ್ ಪ್ರೆಸೆನ್ಸ್ ಆಫ್ ಬೇಸ್ ಅಂದ್ಕೊಳ್ಳಿ ಅಲ್ಡಾಲ್ ಕಂಡೆನ್ಸೇಷನ್ ಅನ್ನೋದು ನಿಮಗೆ ಫ್ಲ್ಯಾಶ್ ಆಗಬೇಕು. ಸೊ ಈ ನಾಲ್ಕರಾಗ ಯಾವುದು ಬರ್ತೈತೆ ಅಲ್ಟಿಮೇಟ್ಲಿ? ಸೊ ಅದು ಅಲ್ಡಾಲ್ ಕಂಡೆನ್ಸೇಷನ್ ಮಾಡಿ ನೋಡ್ಬೇಕು. ಓಕೆ, ಇದು ಅಸಿಟೋಫಿನೋನ್, benzene ring C double bond CH3. This reacts with the base to form stable compound ಅಂದ್ಕೊಳ್ಳಿ. they are referring to aldol condensation. aldol condensation ಏನು ಕಂಡೀಷನ್? ಅಲ್ಫಾ ಹೈಡ್ರೋಜನ್ ಇರಬೇಕು. ಅಲ್ಫಾ ಹೈಡ್ರೋಜನ್ ಇದ್ರೆ ಅಷ್ಟೇ aldol condensation ಆಗುತ್ತೆ. ಐತಿಲ್ಲ ಇಲ್ಲ ಅಲ್ಫಾ ಹೈಡ್ರೋಜನ್. ಕಾರ್ಬೋನಿಲ್ ಗ್ರೂಪದ ಬಾಜು ಇರೋ ಕಾರ್ಬನ್ ಇಸ್ ಅಲ್ಫಾ ಕಾರ್ಬನ್. ಅಲ್ಫಾ ಕಾರ್ಬನ್ನಿಗೆ ಇರೋ ಹೈಡ್ರೋಜನ್ ಅಲ್ಫಾ ಹೈಡ್ರೋಜನ್ಸ್. ಕಾರ್ಬೋನಿಲ್ ಗ್ರೂಪ್ ಅಥವಾ C double bond ಏನೈತಲ್ಲ ಇದಕ್ಕೆ ಅಟ್ಯಾಚ್ ಆಗಿರೋ ಕಾರ್ಬನ್ ಇಸ್ ಅಲ್ಫಾ ಕಾರ್ಬನ್ ಆ್ಯಂಡ್ ದ ಹೈಡ್ರೋಜನ್ಸ್ ಅಟ್ಯಾಚ್ ಟು ಇಟ್ ಆರ್ ಕಾಲ್ಡ್ ಅಲ್ಫಾ ಹೈಡ್ರೋಜನ್. ಸೊ ಅಲ್ಫಾ ಹೈಡ್ರೋಜನ್ ಐತೆ. ಅಲ್ಫಾ ಹೈಡ್ರೋಜನ್ ಇದ್ರೆ ಅಷ್ಟೇ ಅಲ್ಡಾಲ್ ಕಂಡೆನ್ಸೇಷನ್ ಆಗುತ್ತೆ. ಯಾಕಂದ್ರೆ ಅಲ್ಫಾ ಹೈಡ್ರೋಜನ್ ಹೋಗುತ್ತೆ ಅದ್ರೊಳಗೆ. ಅಲ್ಫಾ ಹೈಡ್ರೋಜನ್ ಹೋಗಬೇಕು ಅಂದ್ರೆ ಅದು ಮೊದಲ ಇರಬೇಕು. ಸೊ ಅಸಿಟೋಫಿನೋನ್ ವಿಲ್ ಶೋ ಅಲ್ಡಾಲ್ ಕಂಡೆನ್ಸೇಷನ್. ಸೊ ರಿಯಾಕ್ಷನ್ ಏನು ಅದನ್ನು ಡಿಸ್ಕಸ್ ಮಾಡೋಣ ಅಂತ. ಸೊ ಎರಡು ಮಾಲಿಕ್ಯೂಲ್ಸ್ ಆಫ್ ಅಸಿಟೋಫಿನೋನ್ ಅಂತ ಹೇಳಿದ್ದೆ. ಸೊ ಎರಡು ಮಾಲಿಕ್ಯೂಲ್ ತೊಗೊಂಡಿನಿ ಇಲ್ಲಿ. ಇದೊಂದು ಅಸಿಟೋಫಿನೋನ್, ಇದೊಂದು ಅಸಿಟೋಫಿನೋನ್. ಸೊ ಇದ್ರಾಗ ಒಂದು ಸ್ವಲ್ಪ ಟೈಪ್ ರಿಯಾಕ್ಷನ್ ಆಗುತ್ತೆ, ಇದ್ರಾಗ ಒಂದು ಸ್ವಲ್ಪ ಆಗುತ್ತೆ. ಎರಡೂ ಸೇರ್ತಾವು. ಹೆಂಗೆ ಅಂತ ನಾವು ಡಿಸ್ಕಸ್ ಮಾಡೋಣ ಅಂತೀವಿ. ಇನ್ ಪ್ರೆಸೆನ್ಸ್ ಆಫ್ ಬೇಸ್ ದಿಸ್ ಇಸ್ ಲಾಸ್ಟ್ ಆ್ಯಸ್ H+. ಆಗಲೇ ಹೇಳಿದೆ ಅಲ್ಫಾ ಹೈಡ್ರೋಜನ್ ಹೋಗುತ್ತಂತ. ಇದು ಕಾರ್ಬೋನಿಲ್ ಕಂಪೌಂಡ್, ಕಾರ್ಬೋನಿಲ್ ಗ್ರೂಪ್, ಅದ್ರ ಬಾಜು ಇರೋ ಕಾರ್ಬನ್ ಇಸ್ ಅಲ್ಫಾ ಕಾರ್ಬನ್. ದೀಸ್ ಆರ್ ಅಲ್ಫಾ ಹೈಡ್ರೋಜನ್ಸ್. ಅದರಿಂದ ಒಂದು ಅಲ್ಫಾ ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ಬೇಸ್ ಅಂತ ಅವ್ರ ಕ್ವಶನ್ನಾಗೆ ಹೇಳ್ಯಾರ. ಅದಕ್ಕೆ ನಮ್ಗೆ ಗೊತ್ತಾಗ್ತದೆ ಅಲ್ಡಾಲ್ ಕಂಡೆನ್ಸೇಷನ್ ಅಂತ. ಸೊ ಇದು ಒಂದು H ಹೋಗ್ಬಿಡುತ್ತೆ. ಇಟ್ ಇಸ್ ಲಾಸ್ಟ್ ಆ್ಯಸ್ H+ ಆಗಿ ಹೋತು ಅಂದ್ರೆ ಇದು ನೋಡಿರಿ CH3 ಹೆಂಗೆ ಬರಿಬೋದು? CH2 ಹಿಂಗೆ ಬರಿಬೋದು. ಇದು CH3 ಹಿಂಗೆ ಬರೆದ್ರೆ ಇದು ಏನಾಗಿ ಹೋತು? ಇದು H+ ಆಗಿ ಹೋತು. H+ ಆಗಿ ಹೋತು ಅಂದ್ರೆ H+ ಆಗಿ ಹೋತು ಅಂದ್ರೆ ಎಲೆಕ್ಟ್ರಾನ್ಸ್ ಇದು ತೊಗೊಂಡಿರ್ತೈತೆ. ಬಿಕಾಸ್ H+ ಆಗಿ ಹೋತಂದ್ರೆ ಈ ಬಾಂಡ್ನಾಗಿರೋ ಎಲೆಕ್ಟ್ರಾನ್ಸ್ ಈ ಕಾರ್ಬನಿಗೆ ಬಂತು. ಈ ಕಾರ್ಬನಿಗೆ ಏನು ಚಾರ್ಜ್ ಬಂತು? ನೆಗೆಟಿವ್ ಚಾರ್ಜ್ ಬಂತು. ಸೊ ಈ ಕಾರ್ಬನ್ನಿಗೆ ನೆಗೆಟಿವ್ ಚಾರ್ಜ್ ಬಂತು. ಒಂದು ಹೈಡ್ರೋಜನ್ ಹೆಂಗೆ ಹೋತು? H+ ಆಗಿ ಹೋತು. ಸೊ ಈ ಕಾರ್ಬನ್ನಿಗೆ ನೆಗೆಟಿವ್ ಚಾರ್ಜ್ ಬಂತು. ಓಕೆ, ಈ ಮಾಲಿಕ್ಯೂಲ್ನಾಗ ಹಿಂಗಾತು. ಇನ್ನೊಂದು ಮಾಲಿಕ್ಯೂಲ್ನಾಗ ಏನಾಯ್ತು? ಇಲ್ಲಿ ನೋಡಿರಿ, ಈ ಎರಡು ಬಾಂಡ್ ಅದಾವೆ. ಒಂದನೇದು ಸಿಗ್ಮಾ ಬಾಂಡ್, ಎರಡನೇದು ಪೈ ಬಾಂಡ್. ಪೈ ಬಾಂಡ್ನಾಗಿರೋ ಪೈ ಎಲೆಕ್ಟ್ರಾನ್ಸ್ ಆರ್ ಶಿಫ್ಟೆಡ್ ಟುವರ್ಡ್ಸ್ ಆಕ್ಸಿಜನ್ ಬಿಕಾಸ್ ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಕಾರ್ಬನ್. ಸೊ ಈ ಆಕ್ಸಿಜನ್ ನೆಗೆಟಿವ್ ಚಾರ್ಜ್ ಬಂತು. ಈ ಆಕ್ಸಿಜನ್ಗೆ ನೆಗೆಟಿವ್ ಚಾರ್ಜ್ ಬಂತಂದ್ರೆ ಈ ಕಾರ್ಬನಿಗೆ ಏನು ಬಂತು? ಪಾಸಿಟಿವ್ ಚಾರ್ಜ್ ಬಂತು. ಕಾರ್ಬನಿಗೆ ಪಾಸಿಟಿವ್ ಚಾರ್ಜ್. ಈ ಮಾಲಿಕ್ಯೂಲ್ ಒಳಗೆ ಈ ಕಾರ್ಬನ್ನಿಗೆ ನೆಗೆಟಿವ್ ಚಾರ್ಜ್, ಈ ಮಾಲಿಕ್ಯೂಲ್ ಒಳಗೆ ಈ ಕಾರ್ಬನ್ನಿಗೆ ಪಾಸಿಟಿವ್ ಚಾರ್ಜ್. ಸೊ ಈ ಕಾರ್ಬನ್ ನೆಗೆಟಿವ್, ಈ ಕಾರ್ಬನ್ ಪಾಸಿಟಿವ್. ಸೊ ಇವೆರಡು ಸೇರಿ ಬಾಂಡ್ ಮಾಡ್ಕೊಂಡ್ಬಿಡ್ತಾವೆ. ಅಂದ್ರೆ ಈ ಕಾರ್ಬನ್ ಕಡೆ ಎಲೆಕ್ಟ್ರಾನ್ಸ್ ಅದಾವೆ. ನೆಗೆಟಿವ್ ಚಾರ್ಜ್ ಅಂದ್ರೇನು? ಎಲೆಕ್ಟ್ರಾನ್ಸ್ ಅದಾವೆ. ಈ ಕಾರ್ಬನ್ನಿಗೆ ಎಲೆಕ್ಟ್ರಾನ್ ಬೇಕು.
ಪಾಸಿಟಿವ್ ಚಾರ್ಜ್ ಅಂದರೆ ಇಟ್ ಹ್ಯಾಸ್ ಲಾಸ್ಟ್ ಎಲೆಕ್ಟ್ರಾನ್ಸ್ ಬೇಕು ಅದಕ್ಕೆ. ಇದ್ರ ಕಡೆ ಅದಾವು, ಇದ್ರ ಕಡೆ ಬೇಕು. ಸೊ ಇವೆರಡು ಸೇರಿ ಬಾಂಡ್ ಮಾಡ್ಕೊಂಡ್ಬಿಡ್ತಾವೆ. ಇದು ಹೆಂಗೆ ಮಾಡ್ಕೊತಾವೆ ನೋಡ್ರಿ. ಇದನ್ನ ಆ್ಯಸ್ ಇಟ್ ಇಸ್ ಬರ್ತೀನಿ, ಸಿ ಡಬಲ್ ಬಾಂಡು ಆ್ಯಸ್ ಇಟ್ ಇಸ್ ಬರ್ತೀನಿ. ಈ ಸಿನ ಈ ಸಿಗೆ ಕನೆಕ್ಟ್ ಮಾಡ್ಬೇಕು, ಬಿಕಾಸ್ ಅವು ಬಾಂಡ್ ಫಾರ್ಮ್ ಮಾಡ್ಕೊತಾವೆ. ಸೊ ಸಿ ಇದನ್ನು ಬರ್ತೀನಿ, ಬಾಂಡ್ ಇ ಸಿ ಬಾಂಡ್ ಸಿ. ಓಕೆ, ಇಲ್ಲಿ 2 ಹೈಡ್ರೋಜನ್ ಇದ್ದು ಮೇಲೆ ಕೆಳಗೆ ಬರ್ತೀನಿ. ಮೇಲೊಂದು ಎಚ್, ಕೆಳಗೊಂದು ಎಚ್ ಕನೆಕ್ಟೆಡ್ ಟು ದಿಸ್ ಕಾರ್ಬನ್. ಈ ಕಾರ್ಬನ್ನದ ಮೇಲೆ ಓ ಮೈನಸ್ ಈ CH3ನ ಇಲ್ಲಿ ಕೆಳಗೆ CH3. ಈ ಕಾರ್ಬನಿಗೆ ಏನು CH3 ಇತ್ತು ಅದು ಕೆಳಗೆ ಬರ್ತೀನಿ. ಆಮೇಲೆ ಈ ಕಾರ್ಬನಿಗೆ ಇಲ್ಲೇನು ಬೆಂಜಿನ್ ರಿಂಗ್ ಇತ್ತು ಅದನ್ನ ಇಲ್ಲಿ ಬರ್ತೀನಿ. ಓಕೆ, ಇಷ್ಟಾದಮೇಲೆ ಇದೇನು H+ ಆಗಿ ಇಲ್ಲಿ ಲೂಸ್ ಆಗಿತ್ತಲ್ಲ, ಇದು ಬಂದು ಇಲ್ಲಿ ಅಟ್ಯಾಚ್ ಆಗಿ OH ಆಗುತ್ತೆ. ಇದಕ್ಕೆ ಡಿಫ್ರೆನ್ಸ್ ನೋಡಿರಿ, ಏನಿಲ್ಲ. ಇದರಲ್ಲಿ OH ಮಾಡೀನಿ, ಉಳ್ಕಿದ ಆ್ಯಸ್ ಇಟ್ ಇಸ್ ಬರ್ತೀನಿ. ಇದು ಒಂದು ಸ್ಟೆಪ್ ಆಯ್ತು ಅಲ್ಡೋಲ್ ಕಂಡೆನ್ಸೇಷನ್. ಇಲ್ಲಿ ನೋಡಿರಿ, O- ಇತ್ತು, OH ಆಯ್ತು, ಬಿಕಾಸ್ H+ ಏನು ಲೂಸ್ ಆಗಿತ್ತು, ಇಲ್ಲಿ ಬಂತು. ಇಷ್ಟ ಆಯ್ತು. ನೆಕ್ಸ್ಟ್ ಏನಾಗುತ್ತೆ, ಅಲ್ಡೋಲ್ ಕಂಡೆನ್ಸೇಷನ್ ಒಳಗೆ ಈ HOH ಹೋಗ್ಬಿಡುತ್ತೆ, ನೀರಾಗಿ ಹೋಗುತ್ತೆ. HOH ಹೋತಂದ್ರೆ ಇದೇನಾಗುತ್ತೆ ನೋಡಿರಿ, ಇದು ಆ್ಯಸ್ ಇಟ್ ಈಸ್ ಸಿ ಡಬಲ್ ಬಾಂಡು ಆ್ಯಸ್ ಇಟ್ ಈಸ್. ಇಲ್ಲೇ ಮೇಲೊಂದು H ಕೆಳಗೊಂದು H ಇತ್ತು, ಒಂದು H ಹೋತಂದ್ರೆ ಏನು ಉಳಿತಿತ್ತು, ಬರೀ CH ಉಳಿತು. ಸೊ ಇದು CH. ಇಲ್ಲೇ ಮೇಲಿಂದ OH ಹೋತು, CCH3 ಉಳಿತು. ಸೊ CCH3 ಉಳಿತು. ಇಲ್ಲಿ ಸಿಂಗಲ್ ಬಾಂಡ್ ಇದ್ದಿದ್ದು ನಡುವೆ ಏನಾಯ್ತು, ಡಬಲ್ ಬಾಂಡ್ ಆಯ್ತು. ಯಾಕಂದ್ರೆ ಇಲ್ಲೊಂದು ಬಾಂಡ್ ಕಳ್ಕೊಂತು ಅಂದರೆ ಕಾರ್ಬನ್ ಮೂರ ಬಾಂಡ್ ಮಾಡ್ಕೊಂಡಿತ್ತು, ಅದಕ್ಕೆ ಇಲ್ಲೊಂದು ಬಾಂಡ್ ಮಾಡ್ಕೊಂಡು 4ನೇ ಬಾಂಡ್ ಮಾಡ್ತು. ಸೊ CC ಡಬಲ್ ಬಾಂಡ್ CCH3. ಆಮೇಲೆ ಈ ಬೆಂಜಿನ್ ರಿಂಗ್ ಆ್ಯಸ್ ಇಟ್ ಈಸ್. ಸೊ ದಿಸ್ ಈಸ್ ದ ಕಂಪೌಂಡ್ ವಿಚ್ ಅರೈವ್ಸ್ ಆಫ್ಟರ್ ಅಲ್ಡೋಲ್ ಕಂಡೆನ್ಸೇಷನ್. ಸೊ ಇದು ಆಪ್ಷನ್ ಸಿ. ನೋಡಿರಿ ನೀವು ಆಪ್ಷನ್ಸ್ ಚೆಕ್ ಮಾಡೋಣ. ಇಲ್ಲೈತಪ್ಪ ಅದು. ನೋಡಿರಿ, ಇದನ್ನು ಕಂಪೇರ್ ಮಾಡಿರಿ. ಇದು ಉಲ್ಟಾ ಬರ್ತೈತೆ ಅಷ್ಟೇ, ಹಿಂಗೆ ನೋಡಿರಿ. ಇದು ಇಲ್ಲಿ ಐತಿ, ಬೆಂಜಿನ್ ರಿಂಗ್ ಐತಿ, ಸಿ ಡಬಲ್ ಬಾಂಡ್ ಐತಿ. ಆಮೇಲೆ ಅಟ್ಯಾಚ್ ಟು ಸಿ ಎಚ್. ಆಮೇಲೆ CCH3 ಆಮೇಲೆ ಬೆಂಜಿನ್ ರಿಂಗ್. ಇದು ಹಿಂಗೆ ಉಲ್ಟಾ ಐತಲ್ಲ ರೀ, ಹಂಗೆ ಅನ್ಬೇಡ್ರಿ, ಎಲ್ಲ ಒಂದವು. ಸೊ ದಿಸ್ ಈಸ್ ಆಪ್ಷನ್ ಸಿ. ಐ ವಿಲ್ ಸ್ಟಾಪ್ ದಿಸ್ and then okay, this is the next question. The correct order of acidity of the following is ಫಿನಾಲ್. ಇಲ್ಲೇ ಅದ ಪ್ಯಾರಾ ಪೊಸಿಷನ್ ಒಳಗೆ ಕ್ಲೋರಿನ್ ಐತಿ. ಇದು ಬೆಂಜೋಯಿಕ್ ಆ್ಯಸಿಡ್ ಒಳಗೆ ಅದು ಪ್ಯಾರಾ ಪೊಸಿಷನ್ CH3 ಗ್ರೂಪ್ ಐತಿ, ಮಿಥೈಲ್ ಗ್ರೂಪ್ ಐತಿ. ಸೊ ಯಾವುದು ಇದು ಆರ್ಡರ್, ಏನು ಇದ್ರದ್ದು ಅಸಿಡಿಟಿದ ಆರ್ಡರ್? ಆಪ್ಷನ್ಸ್ ಇಲ್ಲದಾವು. These are the options. These are the compounds. Acidity order ಕೇಳಾರ. This is also a very simple question. You know, benzoic acid, phenols. We know carboxylic acids are more acidic than phenols because carboxylic acids. The ಹೆಸರಿನಾಗೆ acid ಐತಿ. So obviously these are more, carboxylic acids are more acidic than phenols. So 3, 4 will be greater than 2, 1. 3 and 4 will be greater than 2 and 1. ಇದ್ರಾಗ 3 ಮತ್ತು 4ನಾಗ ಇದ್ರಾಗ ಯಾವ್ದು ಮೋರ್ ಆ್ಯಸಿಡಿಕ್? ಆಗಲೇ ನಾವು ಡಿಸ್ಕಸ್ ಮಾಡ್ತಿದ್ವಿ. ಇದ್ರ ಕಾಂಜುಗೇಟ್ ಬೇಸ್ ಏನಾಗುತ್ತೆ, COO- ಆಗುತ್ತೆ. H+ ಹೋದಂದ್ರೆ COO- ನೆಗೆಟಿವ್ ಚಾರ್ಜ್ ಬರ್ತೈತಿಲ್ಲ, ನೆಗೆಟಿವ್ ಚಾರ್ಜನ್ನು ರೆಸೊನೆನ್ಸ್ ಸ್ಟೆಬಿಲೈಸ್ ಆಗುತ್ತೆ. ಬಟ್ ಅದಕ್ಕೆ ಯಾವ ಗ್ರೂಪ್ ಇದ್ರೆ ಹೆಲ್ಪ್ ಆಗುತ್ತೆ? ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ರೆ ಹೆಲ್ಪ್ ಆಗುತ್ತೆ. ಬಟ್ ಮೀಥೈಲ್ ಗ್ರೂಪ್ ಈಸ್ ಎಲೆಕ್ಟ್ರಾನ್ R ಗ್ರೂಪ್ ಇದೆ. R ಅಂದರೆ ಮಿಥೈಲ್, ಈಥೈಲ್ ಆಲ್ಕೈಲ್, ವಾಟ್ R. ಸೊ ಮಿಥೈಲ್ ಗ್ರೂಪ್ ಇಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಇಲ್ಲ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ರೆ ಹೆಲ್ಪ್ ಆಗುತ್ತೆ ಹೊರತು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ರೆ ಯೂಸ್ ಆಗಂಗಿಲ್ಲ. ಸೊ ಇದ್ರದ್ದು ಕಾಂಜುಗೇಟ್ ಬೇಸ್ ವಿಲ್ ಬಿ ಮೋರ್ ಸ್ಟೇಬಲ್ ದನ್ ಇದು.
the conjugate base of 3 will be more stable than conjugate base of 4 ಅಂದ್ರೆ 3 is more acidic than 4. So 3 greater than 4 ಎಲ್ಲೈತೆ ನೋಡ್ರಿ, 3 greater than 4 ಆಪ್ಷನ್ ಎ ಇದಾಗೈತಿ. ಸೊ 3 greater than 4. ಮುಂದೆ ಇವನ್ ಎರಡು ನೋಡ್ರಿ, ಇಲ್ಲೇನು ಏನೈತಿ, ಇಲ್ಲೂ ಸೇಮ್ ಇದು ಎಚ್ ಪ್ಲಸ್ ಹೋತಂದ್ರೆ ಓ ಮೈನಸ್ ಆತಿಲ್ಲ, ಇದು ಕಾಂಜುಗೇಟ್ ಬೇಸ್ ನೋಡ್ರಿ, ಇದು ಓ ಮೈನಸ್ ಆತು, ಅದು ರೆಸೊನೆನ್ಸ್ ಸ್ಟೆಬಿಲೈಸ್ ಆಗುತ್ತೆ. ಅದಕ್ಕೆ ಯಾವ ಗ್ರೂಪ್ ಇದ್ರೆ ಚಲೋ, ಎಲೆಕ್ಟ್ರಾನ್ withdrawing group ಇದ್ರೆ ಚಲೋ. ಸೊ Cl is electron withdrawing group. So the conjugate base of 2 is more stable than conjugate base of 1. So this is more acidic than 1. So 3 greater than 4 greater than 2 greater than 1. 3 greater than 4 greater than 2 greater than 1. Option A. Very simple. ಎರಡು phenol, ಎರಡು carboxylic acid. We know carboxylic acids are more acidic than phenols. So 3 is greater than 4. ಇದಕ್ಕೆ 3 is greater than 4 ಅಂದರೆ obviously 4 ನಾಗ ಏನೈತಿ, CH3 is electron donating group which makes conjugate base unstable, and 2 is greater than 1 because Cl is electron withdrawing group which makes conjugate base more stable. So 3 greater than 4 greater than 2 greater than 1 ಆಗಲೇ ನಾನು ಡಿಸ್ಕಸ್ ಮಾಡಿದ್ದೆ, ಅದನ್ನ ಇನ್ನೂ ಬರ್ತೀನಿ ಅಷ್ಟಲ್ಲೇ. ಸೊ ಆಪ್ಷನ್ ಎ. SCDT ಮೇಲೆ ಇದೇ ವೀಡಿಯೋದೊಳಗೆ ಎರಡು ಪ್ರಾಬ್ಲಮ್ ಮಾಡಿದ್ದೆ, ಬಿಕಾಸ್ SCDT ಮೇಲೆ ಜನರಲಿ ಕ್ವಶನ್ಸ್ ಬರ್ತಾವೆ. ಓಕೆ, next question. Okay, next question. A compound undergoes the following sequence of reactions. A compound undergoes the following sequence of reactions. In sequence C3H5N hydrolysis ಮಾಡಿದರೆ C3H6O2 ಬರುತ್ತೆ. ಇದ್ರದ್ದು ಕ್ಲೋರಿನ್ ಫಾಸ್ಫರಸ್ ಜೊತೆ ರಿಯಾಕ್ಟ್ ಮಾಡಿದರೆ C3H5O2Cl ಬರುತ್ತೆ. ಅದ್ರದ್ದು ಅಮೋನಿಯಾ ಜೊತೆ ರಿಯಾಕ್ಟ್ ಮಾಡಿದರೆ C3H7NO2 ಬರುತ್ತೆ. ಸಿ ಏನು ಅಂತ ಕೇಳ್ಯಾರ. ಈ ಸಿ ಕೊಟ್ಟಬಿಟ್ರಲ್ರಿ, ಏನಂತ ಕೇಳ್ತಾರ ಅವ್ರು, ಬರೀ ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಟಾರ, ಸ್ಟ್ರಕ್ಚರ್ ಕೊಟ್ಟಲ್ಲ. ಇವೆಲ್ಲ ನೋಡ್ರಿ ನೀವು, ಬರೀ C3H5N ಅಂದರೆ ಯಾವ ಕಂಪೌಂಡ್ ಗೊತ್ತಾಗಲ್ಲ ನಮಗೆ. ನಾವು ಇಮ್ಯಾಜಿನ್ ಮಾಡ್ಕೋಬೇಕು, ನಾವು ಹಿಂಗಿರ್ಬೋದು ಅಂತ ಅಂದ್ಕೊಂಡು ಮುಂದೆ ರಿಯಾಕ್ಷನ್ ಏನಾಗುತ್ತೆ ನೋಡ್ಕೊಂಡು ಹೋಗ್ಬೇಕು. C3H5 ಅಂದರೆ CH3CH2CN ಅಥವಾ ಬೇರೆ ಏನೋ ಹಿಂಗೆ ನಾವು ಮುಂದೆ ಇದನ್ನು ವಿಚಾರ ಮಾಡಬೇಕು. ಸೊ ಎಲ್ಲದೂ ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಟಾರ, ಸ್ಟ್ರಕ್ಚರ್ ಕೊಟ್ಟಿಲ್ಲ. ಸ್ಟ್ರಕ್ಚರ್ ಕೊಟ್ಟಿದ್ರೆ ಅದು ಯಾವ ಫಂಕ್ಷನಲ್ ಗ್ರೂಪ್ ಯಾವ ಕಂಪೌಂಡ್ ಅಂತ ಗೊತ್ತಾಗ್ಬಿಡ್ತಿತ್ತು. ಸೊ ಹಂಗೆ ಕೊಟ್ಟಿಲ್ಲ, ಬರೀ ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಟಾರ ಎಲ್ಲದ್ರಾಗೂ. ಸೊ ಸಿ ಇದು ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಟಾರ, ಆ ಕಂಪೌಂಡ್ ಯಾವುದು ಅಂತ ಹೇಳಬೇಕು. ಸಿ ಈಸ್ ಆಪ್ಷನ್ಸ್ ಇಲ್ಲದಾವ. 1 ನೈಟ್ರೋಪ್ರೋಪೇನ್, 2 ನೈಟ್ರೋಪ್ರೋಪೇನ್, 2 ಅಮಿನೋ ಪ್ರೊಪೆನೋಯಿಕ್ ಆ್ಯಸಿಡ್, 2 ಹೈಡ್ರಾಕ್ಸಿ ಪ್ರೊಪೆನಮೈಡ್. ಇವು 4 ಆಪ್ಷನ್ಸ್. ಕ್ವಶನ್ ಏನೇನಾಗುತ್ತೆ ನೋಡ್ರಿ. C3H5N ಹೈಡ್ರೋಲಿಸಿಸ್ ಆಗುತ್ತಾ, ಇದು ಬರುತ್ತಾ. ಅದರದ್ದು ಕ್ಲೋರಿನ್ ಫಾಸ್ಫರಸ್ ಜೋಡಿ ರಿಯಾಕ್ಟ್ ಮಾಡಿದ್ರೆ ಇದು ಬರುತ್ತೆ, ಅದ್ರ ಅಮೋನಿಯಾ ಜೋಡಿ ರಿಯಾಕ್ಟ್ ಮಾಡಿದ್ರೆ ಇದು ಬರ್ತೈತಿ. ಇದು ಯಾವುದು ಅಂತ ಕೇಳ್ಯಾರ. ಹೈಡ್ರೋಲಿಸಿಸ್ ಅಂದ್ಕೊಳ್ಳಿ ಫಸ್ಟ್ ನಿಮ್ಮ ತಲೆಗೆ ಏನಿರಬೇಕು, ಆಕ್ಸಿಡೇಷನ್ ಆಗುತ್ತೆ. ಇದರಿಂದ ಇದು ಆಕ್ಸಿಡೇಷನ್ ಆಗುತ್ತೆ. ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ಫಾಸ್ಫರಸ್ ಅಂದ್ಕೊಳ್ಳಿ ನಿಮಗೆ ಹೆಲ್-ವೊಲ್ಹರ್ಡ್-ಝೆಲೆನ್ಸ್ಕಿ ರಿಯಾಕ್ಷನ್ ಅಂತ ಪಟ್ಟಂತ ತಲೆಗೆ ಬರಬೇಕು. ಸೊ ಇದರಿಂದ ಇದು ಹೆಲ್-ವೊಲ್ಹರ್ಡ್-ಝೆಲೆನ್ಸ್ಕಿ HVZ ರಿಯಾಕ್ಷನ್. ಇದರಿಂದ ಇದು ಏನಾಗುತ್ತೆ ನೋಡೋಣ. ಓಕೆ, C3H5N. C3H5N ಹಿಂಗೆ ಬರಿತೀನಿ, CH3CH2CN. 1 2 3 3 ಸಿ ಅದಾವೆ, 5 ಹೈಡ್ರೋಜನ್ ಅದಾವೆ, 1 ನೈಟ್ರೋಜನ್. CH3CH2CN ಹಿಂಗೆ ಸ್ಪ್ಲಿಟ್ ಮಾಡ್ಕೋಬೋದು ನೀವು, ಬೇರೆ ಟ್ರೈ ಮಾಡಿರ್ಬೇಕಾದ್ರೆ ಬರಂಗಿಲ್ಲ. CH3CH2CN ಇದೇನು CN ಅಂದರೆ ನೈಟ್ರೈಲ್. ಇದು ಹೈಡ್ರೋಲಿಸಿಸ್ ಆದರೆ ಇದು ಆಕ್ಸಿಡೇಷನ್ ಆಗುತ್ತೆ. ಆಕ್ಸಿಡೇಷನ್ ಆಗುತ್ತೆ ಅಂದರೆ ಈ ನೈಟ್ರೈಲ್ ಇದ್ದಿದ್ದು ಕಾರ್ಬಾಕ್ಸಿಲಿಕ್ ಆಸಿಡ್ ಆಗುತ್ತೆ. ಸೊ CH3CH2CN ಇದ್ದಿದ್ದು CH3CH2COOH ಆಯ್ತು. ಇದು ಆಕ್ಸಿಡೇಷನ್ ಆಯ್ತು, ಕಾರ್ಬಾಕ್ಸಿಲಿಕ್ ಆಸಿಡ್ ಫಾರ್ಮ್ ಆಯ್ತು. ಇಲ್ಲಿ ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ಫಾಸ್ಫರಸ್ ಅಂದರೆ ಹೆಲ್-ವೊಲ್ಹರ್ಡ್-ಝೆಲೆನ್ಸ್ಕಿ ರಿಯಾಕ್ಷನ್ ಅಂದ್ರೆ ಏನಾಗುತ್ತೆ, ಆಲ್ಫಾ ಹೈಡ್ರೋಜನ್ ಹೋಗುತ್ತೆ. ಅಂದರೆ ಇದು ಕಾರ್ಬೋನಿಲ್ ಕಂಪೌಂಡ ಸಿ, ಈ ಕಾರ್ಬೋನಿಲ್ ಗ್ರೂಪ್. ಅದ್ರ ಬಾಜು ಇರೋ ಕಾರ್ಬನ್ ಇಸ್ ಅಲ್ಫಾ ಕಾರ್ಬನ್. ಅದಕ್ಕೆ ಅಟ್ಯಾಚ್ ಆಗಿರೋ ಹೈಡ್ರೋಜನ್ಸ್, ಇಲ್ಲಿ ಏನು 2 ಹೈಡ್ರೋಜನ್ ಅದಾವಲ್ಲ, ಇವು ಅಲ್ಫಾ ಹೈಡ್ರೋಜನ್. ಅದರಿಂದ ಒಂದು ಅಲ್ಫಾ ಹೈಡ್ರೋಜನ್ ಹೋಗುತ್ತೆ. ಸೊ CH2 ಇದ್ದೇನಾಯ್ತು, CH ಆಯ್ತು, ಅದ್ರ ಜಾಗದಾಗ ಕ್ಲೋರಿನ್ ಬಂತು. ಇದೆಲ್ಲ ಆ್ಯಸಿಟೀಸ್ ಐತಿ. ಇದು CH3, ಈ CH2 ಇದು CH, ಅದ್ರ ಬದಲಿ Cl COH. ಇದು ಹೆಲ್-ವೊಲ್ಹರ್ಡ್-ಝೆಲೆನ್ಸ್ಕಿ ರಿಯಾಕ್ಷನ್. ಇದು ಹೆಂಗೆ ಗೊತ್ತಾಗ್ತದೆ, ನಾನು ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ಫಾಸ್ಫರಸ್ ಅಂದ್ಕೊಳ್ಳಿ ಗೊತ್ತಾಗ್ಬೋದು. ಓಕೆ, ಸೊ ಇದಕ್ಕೆ ಏನು ಮಾಡಿದೆ, ಅಮೋನಿಯಾ ಜೋಡಿ ರಿಯಾಕ್ಟ್ ಮಾಡಿದೆ. ಇಲ್ಲೇನಾಗುತ್ತೆ HCl ಹೋಗುತ್ತೆ. ಏನು HCl ಅಂದರೆ ಇದ್ರಾಗಿಂದ ಒಂದು H, ಇದ್ರಾಗಿದ್ದು Cl. ಸೊ ಇದ್ರಾಗಿಂದ ಒಂದು H ಹೋತು, ಇದ್ರಾಗಿಂದ Cl ಹೋದು. HCl ಹೋತು ಅಂದ್ರೆ ಇಲ್ಲಿ ಬಂದು NH2 ಅಟ್ಯಾಚ್ ಆಗುತ್ತೆ. NH2 ಯಾಕೆ ಬಂತು, Cl ಹೋತು, ಇದ್ರಾಗಿಂದ H ಹೋತು.
3 ಹೈಡ್ರೋಜನ್ ಒಂದು ಹೋದರೆ ಇದು NH2 ಆಯ್ತು. ಈ NH2 ಬಂದು ಇಲ್ಲಿ ಅಟ್ಯಾಚ್ ಆಗುತ್ತೆ. ಉಳ್ಕಿದೆ ಆ್ಯಸ್ ಇಟ್ ಈಸ್. ಸೊ ದಿಸ್ ಈಸ್ ಸಿ. ಏನಿದು ಇದ್ರ ಹೆಸರು ಏನು? ಇದ್ರ ಹೆಸರು ಏನಂತಲೇ ಕೇಳ್ಯಾರ ಅವರು ಕ್ವಶನ್. ಯಾಕ್ರಾಗ ಏನು ನೋಡ್ರಿ ನೀವು ಇಷ್ಟಾದ್ಮೇಲೆ ಆನ್ಸರ್ ಮಾಡ್ಬೇಕು. ಏನಿದು 3 ಅದಾವೆ, ಲಾಸ್ಟಿಗೆ ಏನೈತಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಪ್ರೋಪೇನೋಯಿಕ್ ಆ್ಯಸಿಡ್ ಆಯ್ತು. ಪ್ರೋಪೇನೋಯಿಕ್ ಆ್ಯಸಿಡ್ ಸೆಕೆಂಡ್ ಕಾರ್ಬನ್ನಿಗೆ ಅಮಿನೋ ಐತಿ. ಸೊ 2 ಅಮಿನೋ ಪ್ರೋಪೇನೋಯಿಕ್ ಆ್ಯಸಿಡ್. ಇದು ಅಮೈಡಲ್ ಅಂದರೆ ಅನ್ಬೋದು. ಅಮೈಡಲ್ಲ, ಬಿಕಾಸ್ ಇದು ಪ್ರಿಫರೆನ್ಸ್ ಕೊಟ್ಟರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ 1 ಬರ್ತದಲ್ಲ, ಇದು ಫಸ್ಟ್ ಯಾವಾಗಲೂ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಇದು 1 ಕೊಟ್ಟರೆ ಇದು 2, ಇದು 3. ಸೊ 2 ಅಮಿನೋ ಪ್ರೋಪೇನೋಯಿಕ್ ಆ್ಯಸಿಡ್. 2 ಅಮಿನೋ ಪ್ರೋಪೇನೋಯಿಕ್ ಆ್ಯಸಿಡ್. ಆಪ್ಷನ್ ಸಿ. ಆಪ್ಷನ್ ಸಿ. ಸೊ ನೀವು ರಿಯೇಜೆಂಟ್ ನೋಡಿದ್ಕೊಳ್ಳೋದು ಯಾವ ರಿಯಾಕ್ಷನ್ ಅಂತ ಕಂಡುಹಿಡಿಬೇಕು. ಈ ರಿಯಾಕ್ಷನ್ಸ್ ನಾ ಕ್ವಶನ್ ಸಾಲ್ವ್ ಮಾಡ್ಕೊತ ಹೋಗೀನಿ, ಅದನ್ನು ನೋಡ್ಕೊತ ಹೋದಾಗ ನಿಮ್ಗೆ ಹೆಲ್ಪ್ ಆಗ್ಕೊಂತ ಹೋಗಿರ್ತೈತೆ. ಸೊ ಥಿಯರಿ ಪರ್ಫೆಕ್ಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್. Which one of the following is reduced with zinc and HCl acid to give corresponding hydrocarbon? Which one of the following is reduced with zinc and HCl acid to give corresponding hydrocarbon? ಇವು 4ರಾಗ ಜಿಂಕ್ ಮತ್ತು HCl ಜೋಡಿ ರಿಯಾಕ್ಟ್ ಮಾಡಿ ಅದನ್ನ ಹೈಡ್ರೋಕಾರ್ಬನ್ನಿಗೆ ಕನ್ವರ್ಟ್ ಮಾಡ್ಬೇಕಂತ ವಿಚಾರ ಮಾಡಿರಿ. ರಿಯೇಜೆಂಟ್ ಇಸ್ ಜಿಂಕ್ ಆ್ಯಂಡ್ HCl ಹೈಡ್ರೋಕಾರ್ಬನ್ ಆಗುತ್ತೆ. ಇದು ಅಂದ್ಕೊಳ್ಳಿ ನಿಮ್ಮ ತಲೆಗೆ ಬರ್ಬೇಕು. ಇದು ಕ್ಲೆಮೆನ್ಸನ್ಸ್ ರಿಡಕ್ಷನ್ ರಿಯಾಕ್ಷನ್. ಕ್ಲೆಮೆನ್ಸನ್ಸ್ ರಿಯಾಕ್ಷನ್ ಅಲ್ಲಿ ಜಿಂಕ್ ಅಮಲ್ಗಮ್ HCl ಐತಿ. ಬಟ್ ಜಿಂಕ್ ಅಮಲ್ಗಮ್ ಅಂದಿಲ್ಲ, ಬರೀ ಜಿಂಕ್ ಅಂದಾರ. ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾರೆ ಆಬ್ವಿಯಸ್ಲಿ ಅವರು. ಸೊ ಜಿಂಕ್ HCl ಹೈಡ್ರೋಕಾರ್ಬನ್ ಆಗಬೇಕು. ಏನಿದ್ದಿದ್ದು ಹೈಡ್ರೋಕಾರ್ಬನ್ ಆಗುತ್ತೆ? ಆಲ್ಡಿಹೈಡ್ ಅಥವಾ ಕೀಟೋನ್ ಇದ್ದಿದ್ದು ಹೈಡ್ರೋಕಾರ್ಬನ್ ಆಗುತ್ತೆ. ಹೈಡ್ರೋಕಾರ್ಬನ್ ಆಗುತ್ತೆ ಅನ್ನೋ ಕ್ವಶನೇ ಕೊಟ್ಟಾರ ಅವ್ರು. ನೋಡಿರಿ ಕ್ವಶನ್ ಏನು. Which one of the following is reduced with zinc and HCl acid to give the corresponding hydrocarbon? So reagent is zinc, HCl, hydrocarbon ಆಗುತ್ತೆ. ಅಂದರೆ ಏನಿದ್ದಿದ್ದು ಆಗ್ಬೇಕು, ಆಲ್ಡಿಹೈಡ್ ಅಥವಾ ಕೀಟೋನ್ ಇದ್ದಿದ್ದು ಆಗ್ಬೇಕು. ಸೊ ಆ 4ರೊಳಗೆ ಆಲ್ಡಿಹೈಡ್ ಅಥವಾ ಕೀಟೋನ್ ಯಾವುದು ಅಂತ ಐಡೆಂಟಿಫೈ ಮಾಡ್ಬೇಕು ನೀವು. Ethyl acetate is not aldehyde or ketone. Acetic acid is not. Acetamide is not. Option D, butane 2-one is ketone. So this will be converted to hydrocarbon in presence of zinc and HCl. Clemenson's reaction. So option D is the right answer. Aldehyde and ketones when heated with, next question alla adrada explanation ide. Aldehyde and ketones when heated with zinc amalgam and concentrated HCl get reduced to respective hydrocarbons. ಸೊ ಹೈಡ್ರೋಕಾರ್ಬನ್ ಅಂತ ಹೇಳ್ಯಾರ, ಜಿಂಕ್ HCl ಅಂತ ಹೇಳ್ಯಾರ. ಇದು ಯಾವುದು ಅಂತ ಕೇಳ್ಯಾರ, ಆಲ್ಡಿಹೈಡ್ ಅಥವಾ ಕೀಟೋನು ಅಂತ ನಮ್ಗೆ ಗೊತ್ತಾಗಬೇಕು. ಸೊ ಇವು 4ರಾಗ ಆಲ್ಡಿಹೈಡ್ ಕೀಟೋನ್ ಯಾವುದು? ಆಪ್ಷನ್ ಡಿ. ಸೊ ದಿಸ್ ಇಸ್ ದ ರಿಯಾಕ್ಷನ್, ಕ್ಲೆಮೆನ್ಸನ್ಸ್ ರಿಡಕ್ಷನ್ ರಿಯಾಕ್ಷನ್. ಆಲ್ಡಿಹೈಡ್ ಆರ್ ಕೀಟೋನ್, ಜಿಂಕ್ ಅಮಲ್ಗಮ್, ಕಾನ್ಸಂಟ್ರೇಟೆಡ್ HCl, ಹೈಡ್ರೋಕಾರ್ಬನ್ ಆಗುತ್ತೆ. ಆಲ್ಡಿಹೈಡ್ ಅಥವಾ ಕೀಟೋನ್ ಇದ್ದ ಹೈಡ್ರೋಕಾರ್ಬನ್ ಆಗುತ್ತೆ. ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಕ್ವಶನ್. A liquid was mixed with ethanol and a drop of concentrated H2SO4 was added. A compound with fruity smell was found. A liquid was mixed with ethanol and a drop of concentrated H2SO4 was added. A compound with fruity smell was found. ಯಾವುದು? 4ರಾಗ ಯಾವುದು? Liquid was mixed with ethanol. ಈ ಲಿಕ್ವಿಡ್ ಯಾವುದು ಅಂತ ಹೇಳಬೇಕು. Was mixed with ethanol and a drop of concentrated H2SO4 was added. A compound with fruity smell was found. Very simple question. A liquid ಯಾವುದಂತ ಹೇಳಿಲ್ಲ ಅವರು, ಅದನ್ನು X ಅನ್ಕೊಳ್ಳೋಣ. Mixed with ethanol. A drop of concentrated H2SO4 was added. ಒಂದೊಂದು ಕಂಪೌಂಡ್ ಬಂತು, ಇದಕ್ಕೆ ಫ್ರೂಟಿ ಸ್ಮೆಲ್ ಐತಿ ಅಂತ ಹೇಳ್ಯಾರ. ಫ್ರೂಟಿ ಸ್ಮೆಲ್ ಬಂದೈತಿ ಒಂದು ಕಂಪೌಂಡಿಗೆ ಅಂದರೆ ಇದೇನು? ಎಸ್ಟರ್. ಏನೇನು ಮಾಡಿದರೆ ಎಸ್ಟರ್ ಬರ್ತೈತಿ? ಆಲ್ಕೋಹಾಲ್, ಅಸಿಟಿಕ್ ಆ್ಯಸಿಡ್ ಮಾಡಿದರೆ ಎಸ್ಟರ್ ಬರ್ತೈತಿ. ಕಂಪೌಂಡ್ ವಿತ್ ಫ್ರೂಟಿ ಸ್ಮೆಲ್ ಇಸ್ ಎಸ್ಟರ್. ಸೊ Y is ester. If Y is ester, X should be acidic acid, ಅಂದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಆಲ್ಕೋಹಾಲ್ ಪ್ಲಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗಿವ್ಸ್ ಎಸ್ಟರ್. ಸೊ X should be ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಯಾವುದು? ಇದು ಆಲ್ಡಿಹೈಡ್, ಕೀಟೋನ್, ಇದು ಆಲ್ಕೋಹಾಲ್. ಸೊ ಆಪ್ಷನ್ ಸಿ ಇಸ್ ಅಸಿಟಿಕ್ ಆ್ಯಸಿಡ್, ಆಪ್ಷನ್ ಸಿ ಇಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಫ್ರೂಟಿ ಸ್ಮೆಲ್ದು ಅಂದ್ರೆ ಕಂಪೌಂಡ್ ಬಂದೈತೆ ಅಂದರೆ ಇದು ಎಸ್ಟರ್ ಬರ್ಬೇಕಂದ್ರೆ ಆಲ್ಕೋಹಾಲ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಮಾಡಬೇಕು. ಸೊ X ಇಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್.
ಅದೇ ಯಾವುದಂತ ಕೇಳ್ಯಾರ ಅವರು. ಎ ಅಲ್ಲ ಬಿಕಾಸ್ ಇದು ಆಲ್ಡಿಹೈಡ್, ಬಿ ಅಲ್ಲ ಕೀಟೋನು, ಡಿ ಅಲ್ಲ ಇದು ಆಲ್ಕೋಹಾಲ್. ಸೊ ಸಿ ಈಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಓಕೆ, ದೀಸ್ ವೇರ್ ಸಮ್ ಕ್ವಶನ್ಸ್ ಆನ್ aldehydes, ketones and carboxylic acids, and limited number of questions ಇದ್ರು. They are very standard questions. These will definitely help you. Okay. aldehydes, ketones, carboxylic acids ಚಾಪ್ಟರ್ ಮುಗಿತು ಅಲ್ಲಿಗೆ. ಆ್ಯಂಡ್ ವಿತ್ ದ್ಯಾಟ್ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸು ಕವರ್ ಮಾಡೀನಿ. ಐಡಿಯಲಿ ಸ್ಪೀಕಿಂಗ್ ಫಸ್ಟ್ ಇಯರ್ದು ಚಾಪ್ಟರ್ಸ್ ಇನ್ನೂ ಸ್ವಲ್ಪ ಮಾಡಬೇಕಿತ್ತು, ಬಟ್ ಇನ್ ದಿಸ್ ಟೈಮ್ ಆಫ್ ಅನ್ಸರ್ಟೈನಿಟಿ, ಈ ಪ್ಯಾಂಡಮಿಕ್ ಅನ್ಸರ್ಟೈನಿಟಿ, ಎಷ್ಟಾಗುತ್ತೆ ಮನೆಗೆ ಕುಂತು ವೀಡಿಯೋಸ್ ಮಾಡಿ ಅಷ್ಟು ಐ ಹ್ಯಾವ್ ಡನ್ ಮೈ ಬಿಟ್. ನಂದು ಒಂದು ಸಣ್ಣ ಪಾರ್ಟ್ ನಾನು ಮಾಡೀನಿ. ನೀವು ಪ್ರಿಪ್ರೇಷನ್ ಮಾಡಿರಿ ಅಂದ್ಕೊಂಡಿನಿ. ಒಂದಿಷ್ಟು ಮಂದಿಗೆ ಯು ವಾಂಟ್ ಬಿ ಸ್ಟಿಲ್ ಹ್ಯಾಪಿ ವಿತ್ ಯುವರ್ ಪ್ರಿಪ್ರೇಷನ್, ಇನ್ನೂ ಸ್ವಲ್ಪ ಮಾಡಬೇಕಿತ್ತು ಅಂತ ಅನಿಸ್ತೈತಿ. ಈ ಅವನ್ನೆಲ್ಲ ಸೈಡಿಗೆ ಇಟ್ಟು ಇನ್ನೊಂದು 4-5 ಡೇಸ್ನಾಗ ಎಷ್ಟಾಗುತ್ತೆ ಅಷ್ಟು ನೀವು ಮ್ಯಾಕ್ಸಿಮಮ್ ಕೊಟ್ಟು ಆರಾಮ್ಸೆ ಹೋಗಿ ಎಕ್ಸಾಮ್ ಬರೀರಿ. ಆಲ್ ದ ಬೆಸ್ಟ್, ಎಕ್ಸಾಮ್ ಚಲೋ ಆಗುತ್ತೆ. ಇನ್ನೊಂದು ಏನಂದ್ರೆ CET ಎಕ್ಸಾಮು ನೆಗೆಟಿವ್ ಮಾರ್ಕಿಂಗ್ ಇರೋಂಗಿಲ್ಲ. ಸೊ ಒಂದು ಬಿಡಕ್ಕೆ ಹೋಗ್ಬೇಡ್ರಿ. ಗೊತ್ತಾಗಲಿಲ್ಲ ಅಂದರೂ ಮಾರ್ಕ್ ಮಾಡಿ ಬರ್ರಿ. ಆಮೇಲೆ ಒಂದೊಂದು ಹಂಗೆ ನನ್ನ ಕಡೆಯಿಂದ ಹೇಳೋದಾದ್ರೆ, ಇಫ್ ದೇರ್ ಆರ್ 60 ಕ್ವಶನ್ಸ್ ಇನ್ ದ ಕ್ವಶನ್ ಪೇಪರ್, ಇಫ್ ದೇರ್ ವಿಲ್ ಬಿ 60 ಕ್ವಶನ್ಸ್, ನಿಮ್ಗೆ 45 ಅಟೆಂಪ್ಟ್ ಮಾಡಿದ್ದು ಇನ್ನು 15 ಬರೋಂಗಿಲ್ಲ ಅನ್ಕೋರಿ. ನೀವು ಇನ್ನು 15 ಬಗ್ಗೆ ನಿಮ್ಗೆ ಒಂಚೂರು ಐಡಿಯಾ ಇಲ್ಲ ಅನ್ಕೋರಿ. ಸೊ ಆ 15 ಕ್ವಶನ್ಸ್ ಏನು ಮಾಡಬೇಕು, ಎಲ್ಲ ಆಪ್ಷನ್ ಎ ಹಾಕಬೇಕು ಅಥವಾ ಎಲ್ಲ ಆಪ್ಷನ್ ಬಿ ಹಾಕಬೇಕು. ಆ 15 ಒಳಗೆ 4 A, 4 B, 4 C, 4 D ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಎಲ್ಲ ಎ ಅಥವಾ ಎಲ್ಲ ಬಿ ಅಥವಾ ಎಲ್ಲ ಸಿ ಅಥವಾ ಎಲ್ಲ ಡಿ ಅಂದರೆ ಅಟ್ಲೀಸ್ಟ್ ಒಂದು 5-6 ಕರೆಕ್ಟ್ ಆಗ್ತಾವೆ. ಓಕೆ, ಸೊ ಐ ಹ್ಯಾವ್ ಡನ್ ಮೈ ಬಿಟ್. ನೀವು ಪ್ರಿಪ್ರೇಷನ್ ಮಾಡಿರಿ. ಇನ್ನೊಂದು 4-5 ಡೇಸ್ ಉಳಿದೈತಿ ಪ್ರಿಪ್ರೇಷನ್ ಮಾಡೋದು. ನಿಮ್ಗೇನು ಡೌಟ್ ಬಂದರೂ ಯು ಕ್ಯಾನ್ ಕಾಲ್ ಆ್ಯಂಡ್ ಆಸ್ಕ್. ಆಲ್ ದ ಬೆಸ್ಟ್, ಡೂ ವೆಲ್, ಥ್ಯಾಂಕ್ ಯು.